ಇನ್ನು ಇವತ್ತು ಒಂದು ಮೀಟಿಂಗ್ ನಡೆಯಿತು. ಅದರಲ್ಲಿ ಉಪಮುಖ್ಯಮಂತ್ರಿಗಳು ಇರಲಿಲ್ಲ. ಶಾಸಕರ ಜೊತೆಗೆ ಸಿಎಂ ಒಂದು ಮೀಟಿಂಗ್ ಅನ್ನು ನಡೆಸಿದ್ರು. ಅದು ಈಗ ಚರ್ಚೆಗೆ ಕಾರಣವಾಗಿದೆ. ಇನ್ನೊಂದು ಕಡೆ ರಾಜಣ್ಣ ಒಂದು ಮಾತನ್ನ ಹೇಳ್ತಾರೆ, ಈ ಉಪಮುಖ್ಯಮಂತ್ರಿ ಸ್ಥಾನ ಏನಿದೆ ಅದೇನು ಸಾಂವಿಧಾನಿಕ ಹುದ್ದೆ ಅಲ್ಲ, ಆದ್ರೆ ಅಧ್ಯಕ್ಷರಿಲ್ಲದೆ ಮೀಟಿಂಗ್ ಏನಾದರೂ ಮಾಡಿದ್ರೆ ಅದಾದ್ರೆ ನಾನು ಒಪ್ತೀನಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಏನಿದು ಮೀಟಿಂಗ್ ವಿಚಾರ, ಬನ್ನಿ ನೋಡೋಣ. ಉಪಮುಖ್ಯಮಂತ್ರಿಗಳು ದೂರ ಇಟ್ಟಿದ್ದಾರೆ ಅಂತಕ್ಕಂಥದ್ದು ನಾನು ಒಪ್ಪೋದಿಲ್ಲ. ಉಪಮುಖ್ಯಮಂತ್ರಿ ಅಂದ್ರೆ ವಿಶೇಷವಾದ ಸಂವಿಧಾನ ಸ್ಥಾನಮಾನ ಏನಿಲ್ಲ. ಇರ್ತಾರೆ, ಅವ್ರಿಗೇನೋ ಆರೋಗ್ಯ ಸರಿ ಇಲ್ಲ ಅಂತ ಹೇಳ್ತಾ ಇದ್ರು. ಕರೆದು ಮಾತಾಡಿದ್ದಾರೆ, ತಪ್ಪೇನಿಲ್ಲ. ಅದು ಒಳ್ಳೇದು ಕೆಟ್ಟದು ಎಲ್ಲಾನು ಜೀರ್ಣಿಸ್ಕೊಳ್ಳೋಂತ ಶಕ್ತಿ ದಟ್ ಇಸ್ ಡಿ.ಕೆ. ಶಿವಕುಮಾರ್. ಸರ್ಕಾರ ಬಂದ ದಿನದಿಂದ ಕಾಂಗ್ರೆಸ್ ನಾಯಕರ ನಡುವೆ ಲೆಕ್ಕಾಚಾರಗಳು ಸರಿ ಇಲ್ಲ. ಕೆಮಿಸ್ಟ್ರಿ ಅಂತೂ ಮೊದಲೇ ಸರಿ ಇಲ್ಲ. ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ವಿಧಾನಸಭಾ ಚುನಾವಣೆಗಿಂತ ಮೊದಲು ಜೋಡೆತ್ತುಗಳಂತೆ ಪಕ್ಷದ ಸಲುವಾಗಿ ಕೆಲಸ ಮಾಡಿದವರು. ಆದರೆ ಈಗ ಎತ್ತು ಏರಿಗೆ ಕೋಣ ನೀರಿಗೆ ಎಂಬಂತಾಗಿದೆ ಪರಿಸ್ಥಿತಿ. ಅದರಲ್ಲೂ ನಾಯಕತ್ವ ಬದಲಾವಣೆ ಎನ್ನುವ ಕೆಂಡ ಪಕ್ಷವನ್ನ ಸುಡತೊಡಗಿದ ಮೇಲೆ ಸಿದ್ದರಾಮಯ್ಯನವರೇ ಒಂದು ದಿಕ್ಕು, ಡಿ.ಕೆ. ಶಿವಕುಮಾರ್ ಮತ್ತೊಂದು ದಿಕ್ಕು. ವೇದಿಕೆ ಮೇಲೆ ಕ್ಯಾಮೆರಾ ಕಣ್ಣುಗಳ ಮುಂದೆ ಕೈ ಹಿಡಿದು ಓಡಾಡುವ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ನಡುವೆ ಬಾಂಧವ್ಯದ ವಿಚಾರದಲ್ಲಿ ಶೀತಲ ಸಮರ ಶುರುವಾಗಿದೆ ಎಂಬ ಗುಮಾನಿ ಮೂಡುತ್ತಿದೆ. ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿ.ಕೆ. ಶಿವಕುಮಾರ್ ನಡುವಿನ ಕೆಮಿಸ್ಟ್ರಿ ಎಡವಟ್ಟುಗಳ ದೊಡ್ಡ ಪಟ್ಟಿ ಶುರುವಾಗಿದೆ. ಅದಕ್ಕೊಂದು ಹೊಸ ಸೇರ್ಪಡೆ, ಶಾಸಕರ ಮೀಟಿಂಗ್. ಇಂದಿನಿಂದ 3-4 ದಿನಗಳ ಕಾಲ ಕಾಂಗ್ರೆಸ್ ಶಾಸಕರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಸಭೆ ನಡೆಸುತ್ತಿದ್ದಾರೆ. ತಮಗೆ ಅನುದಾನ ಸಿಕ್ಕಿಲ್ಲ, ಕೆಲಸ ನಡೆಯುತ್ತಿಲ್ಲ ಎನ್ನುತ್ತಾ ಅಸಮಾಧಾನ ಹೊರಹಾಕುತ್ತಿದ್ದ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ದೊಡ್ಡ ಪ್ರಯತ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರದ್ದು. ಆದರೆ ಶಾಸಕರ ಇಂಥ ಮಹತ್ವದ ಸಭೆಗೆ ಡಿಸಿಎಂ ಡಿ.ಕೆ. ಶಿವಕುಮಾರ್ಗೆ ಆಹ್ವಾನ ಇಲ್ಲ ಅನ್ನೋದು ಹೊಸ ವಿಚಾರ. ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿ.ಕೆ. ಶಿವಕುಮಾರ್ರನ್ನ ದೂರವಿಟ್ಟು ಶಾಸಕರ ಸಭೆ ನಡೆಸುತ್ತಿದ್ದಾರೆ ಎಂಬ ಚರ್ಚೆ ನಡೆಯುತ್ತಿದೆ. ಅದಕ್ಕೆ ಪೂರಕ ಎಂಬಂತೆ ಸಿದ್ದರಾಮಯ್ಯ ಬಿಬಿಎಂಪಿ ವ್ಯಾಪ್ತಿಯ ಶಾಸಕರನ್ನು ಸಭೆಗೆ ಆಹ್ವಾನಿಸಿಲ್ಲ. ಅಷ್ಟೇ ಅಲ್ಲ, ಶಿವಕುಮಾರ್ರನ್ನ ಕೇವಲ ಕನಕಪುರ ಕ್ಷೇತ್ರ ಹಾಗೂ ರಾಮನಗರ ಜಿಲ್ಲಾ ಸಭೆಗೆ ಮಾತ್ರ ಆಹ್ವಾನಿಸಲಾಗಿದೆ. ಸಿದ್ದರಾಮಯ್ಯ ಡಿಕೆ ನಡುವಿನ ಕೆಮಿಸ್ಟ್ರಿ ಸಮಸ್ಯೆ ಇದೇ ಮೊದಲ ಅಂದ್ರೆ ಉತ್ತರನೋ ನೋ. ಯಾವಾಗ ಆರ್ಸಿಬಿ ದುರಂತ ನಡೆದು ಸರ್ಕಾರಕ್ಕೆ ಭಾರೀ ಮುಜುಗರ ಉಂಟಾಯಿತು, ಅಂದಿನಿಂದ ಸಾಲು ಸಾಲು ಘಟನೆಗಳು ಗೊಂದಲಗಳನ್ನ ಮೂಡಿಸ್ತಿವೆ. ಅದೇನು ಅಂತ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಸಿಎಂ ಸಿದ್ದರಾಮಯ್ಯ ದೆಹಲಿಯಲ್ಲೇ ಕುಳಿತು 5 ವರ್ಷ ನಾನೇ ಸಿಎಂ ಅಂದಿದ್ರು. ಇದಕ್ಕೆ ಡಿಸಿಎಂ ಡಿಕೆ ಸೈಲೆಂಟ್ ಆಗೇ ಇದ್ರು. ಇದರ ಜೊತೆಗೆ ಡಿ.ಕೆ. ಶಿವಕುಮಾರ್ಗೆ ಶಾಸಕರ ಬೆಂಬಲ ಇಲ್ಲ ಎಂದು ಬಹಿರಂಗವಾಗಿ ಸಂದೇಶ ಸಾರಿದ್ರು. ಮೈಸೂರಿನ ಸಾಧನಾ ಸಮಾವೇಶದಲ್ಲಿ ಮನೆಯಲ್ಲಿ ಕೂತವರಿಗೆಲ್ಲ ಸ್ವಾಗತ ಮಾಡಲ್ಲ ಎಂದು ಸಿಎಂ ಗರಂ ಆಗಿದ್ರು. ಸುರ್ಜೇವಾಲಾ ಶಾಸಕರ ಸಭೆ ನಡೆಸಿದ್ದಕ್ಕೂ ಆಪ್ತ ಶಾಸಕರ ಮೂಲಕ ತಿರುಗೇಟು ಕೊಟ್ಟಿದ್ರು. ಇದೀಗ ಶಾಸಕರಿಗೆ ವಿಶೇಷ ಅನುದಾನ ಘೋಷಣೆ ಮಾಡಿ ಶಾಸಕರ ವಿಶ್ವಾಸ ಪಡೆಯುವ ಯತ್ನ ನಡೆಸುತ್ತಿದ್ದಾರೆ. ಇದೀಗ ಶಾಸಕರೊಂದಿಗಿನ ಸಭೆಗೂ ಡಿ.ಕೆ. ಶಿವಕುಮಾರ್ ದೂರ ಇಡಲಾಗಿದೆ. ಬೆಂಗಳೂರು ವ್ಯಾಪ್ತಿಯ ಶಾಸಕರಿಗೆ ಸಿಎಂ ಸಭೆಗೆ ಆಹ್ವಾನ ನೀಡಿಲ್ಲ. ಹೀಗೆ ಸಾಲು ಸಾಲು ಹೊಂದಾಣಿಕೆ ಸಮಸ್ಯೆ ಇಬ್ಬರ ಮಧ್ಯೆ ಕಾಡ್ತಿದೆ. ಇದಕ್ಕೆ ತಪ್ಪೇನೂ ಇಲ್ಲ ಅಂತ ಡಿಸಿಎಂ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಸಿಎಂಗೆ ಏನು ಅಧಿಕಾರ ಇದೆ, ಅಧಿಕಾರನ ಅವರು ಪ್ರಯೋಗ ಮಾಡಿಕೊಂಡು ಕೆಲ MLAಗಳಿಗೆ ಕೆಲವು ಸಮಸ್ಯೆಗಳನ್ನ ಕೇಳಲಿಕ್ಕೋಸ್ಕರ ನಮ್ಮ ಸುರ್ಜೇವಾಲಾ ಸಾಹೇಬರು ಅನೇಕ ವಿಚಾರಗಳನ್ನು ಅವರು ಗಮನಕ್ಕೆ ತಂದಿದ್ದಾರೆ, ನನ್ನ ಎದುರುಗಡೆ ತಂದಿದ್ದಾರೆ, ಕರೆದು ಮಾತಾಡಿದ್ದಾರೆ, ತಪ್ಪೇನಿಲ್ಲ. ಅದು ಇತ್ತ ಕೈ ನಾಯಕರು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ. ಡಿಸಿಎಂ ಅಂದ್ರೆ ಸಂವಿಧಾನದಲ್ಲಿ ವಿಶೇಷ ಸ್ಥಾನಮಾನ ಏನೂ ಇಲ್ಲ ಅಂತ ಸಚಿವ ಕೆಎನ್ ರಾಜಣ್ಣ ಮತ್ತೊಂದು ಹುಳ ಬಿಟ್ಟಿದ್ದಾರೆ. ಡಿಕೆಗೆ ಹುಷಾರಿಲ್ಲ, ಹಾಗಾಗಿ ಬರುತ್ತಿಲ್ಲ ಅನಿಸುತ್ತೆ ಅಂತ ಗೃಹ ಸಚಿವ ಪರಮೇಶ್ವರ್ ಮತ್ತೊಂದು ರೀತಿಯಲ್ಲಿ ಹೇಳಿದ್ದಾರೆ. ಪಾರ್ಟಿ ಅಧಿಕಾರಕ್ಕೆ ಬರಲು ಇಬ್ಬರ ಕೊಡುಗೆ ಕೂಡ ಇದೆಯಂತ ಕುಣಿಗಲ್ ಶಾಸಕ ರಂಗನಾಥ್ ಹೇಳಿದ್ದಾರೆ. ಉಪಮುಖ್ಯಮಂತ್ರಿಗಳು ದೂರ ಇಟ್ಟಿದ್ದಾರೆ ಅಂತಕ್ಕಂಥದ್ದು ನಾನು ಒಪ್ಪೋದಿಲ್ಲ. ಉಪಮುಖ್ಯಮಂತ್ರಿ ಅಂದರೆ ವಿಶೇಷವಾದ ಸಂವಿಧಾನ ಸ್ಥಾನಮಾನ ಏನಿಲ್ಲ. ಆದರೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಇದ್ರಲ್ಲಿ ಭಾಗವಹಿಸಿಲ್ಲ ಅನ್ನೋದನ್ನ ಬೇಕಾದ್ರೆ ನೀವು ಹೇಳಿ, ನಾನು ಒಪ್ಕೋತೀನಿ. ಗೊತ್ತಾಯ್ತಾ? ಯಾಕಂದರೆ ಪಕ್ಷ ಸರ್ಕಾರ ಎರಡೂ ಕೂಡ ಒಟ್ಟಿಗೆ ಹೋಗ್ತಕ್ಕಂಥದ್ದು
ಒಂದು ಒಳ್ಳೆಯ ಸೂಚನೆ ಅದು. ಅವರು ಅಧ್ಯಕ್ಷರಲ್ಲಿ ಭಾಗವಹಿಸದೇ ಇರತಕ್ಕಂಥದ್ದು ಅಂತ ಹೇಳಿದ್ರೆ ಅದು ಏನು ಕಾರಣಕ್ಕೆ ಗೊತ್ತಿಲ್ಲ, ಅದು ಅವ್ರವ್ರ ಮಧ್ಯೆ ಇರ್ತಕ್ಕಂಥದ್ದು. ಪಾರ್ಟಿ ಒಗ್ಗಟ್ಟಲ್ಲಿ ಇವತ್ತು ಏನಾದರೂ ಪಕ್ಷ ಬರಬೇಕಾದ್ರೆ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಸಾಹೇಬರು ಇಬ್ಬರೂ ಸೇರಿ ಒಂದು ಪಕ್ಷವನ್ನು ಇವತ್ತು 140 ತಂದಿರೋಂಥದ್ದು ಇಡೀ ಭಾರತ ದೇಶಕ್ಕೆ ಗೊತ್ತು. ಅದರಲ್ಲಿ ಇವತ್ತು ಅಧ್ಯಕ್ಷರಾಗಿ ಭಾಳ ಚೆನ್ನಾಗಿ ನಿಭಾಯಿಸ್ತಾರಂಥ ವಿಚಾರ ಹೈಕಮಾಂಡ್ ಅವರು ಮೆಚ್ಚುಗೆ ವ್ಯಕ್ತಪಡಿಸಿರೋಂಥದ್ದು ನೀವೆಲ್ಲ ಮಾಧ್ಯಮದಲ್ಲಿ ಕೇಳಿದ್ದೀರಿ. ಡಿ ಕೆ ಶಿವಕುಮಾರ್ ಇರ್ತಾರೆ ಸರ್, ಅವ್ರನ್ನ ಹೊರಗೆ ಅವರು ಇಲ್ಲ ಅವರು ಇರ್ತಾರೆ, ಅವ್ರಿಗೇನೋ ಆರೋಗ್ಯ ಸರಿ ಇಲ್ಲ ಅಂತ ಹೇಳ್ತಾ ಇದ್ರು. ಡೆಂಗ್ಯೂ ಸ್ವಲ್ಪ ದಿವಸ ಡೆಂಗ್ಯೂ ಆಗಿತ್ತಲ್ಲ, ಅದು ಗೊತ್ತಿಲ್ಲ ನನಗೆ, ಬಟ್ ಅವರು ಇರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಈ ಎಲ್ಲಾ ಘಟನೆಗಳನ್ನ ಬಹಳ ಹತ್ತಿರದಿಂದ ನೋಡಿದ್ರೆ ಸಿದ್ದರಾಮಯ್ಯ ಗುಟುರು ಹಾಕಿಕೊಂಡು ತಾವು ನಡೆದಿದ್ದೇ ದಾರಿ ಎಂಬಂತೆ ಹೊರಟಿದ್ದಾರೆ. ಇದರಲ್ಲಿ ಡಿ ಕೆ ಶಿವಕುಮಾರನ್ನ ಉದ್ದೇಶಪೂರ್ವಕವಾಗಿ ದೂರ ಇಡಲಾಗ್ತಿದೆಯಾ ಎಂಬ ಅನುಮಾನ ಮೂಡಿಸುತ್ತಿದೆ. ಯಾವಾಗ ನಾಯಕತ್ವ ಬದಲಾವಣೆ ವಿಚಾರ ಭಾರಿ ಚರ್ಚೆಗೆ ಮುನ್ನೆಲೆಗೆ ಬಂತೋ ಸಿದ್ದರಾಮಯ್ಯನವರ ಧಾಟಿಯೇ ಬದಲಾಗಿದೆ. ಸುರ್ಜೇವಾಲಾ ಮೀಟಿಂಗ್ ಮಾಡಿದ್ದು ಕೂಡ ಒಂದರ್ಥದಲ್ಲಿ ಸಿಎಂ ಮತ್ತಷ್ಟು ಕೆರಳುವಂತೆ ಮಾಡಿತಾ ಎಂಬ ಅನುಮಾನ ಮೂಡಿಸುತ್ತಿದೆ. ಪ್ರಸನ್ನ ಗಾಂವ್ಕರ್, ಟಿವಿ9 ಬೆಂಗಳೂರು.